ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತಮ್ನೇಲ್ ಮತ್ತು ಟೈಟಲ್ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಈ ವಿಡಿಯೋ ಏನು ಅಂತ. ಸೊ ಸಿಂಪಲ್ ಮೇಕಪ್ ಲುಕ್ ಫಾರ್ ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಆರ್ ಆಫೀಸ್ ಗೋಯಿಂಗ್ ವುಮೆನ್. ಸೊ ಈ ವಿಡಿಯೋ ಇವರಿಗೋಸ್ಕರ. ಸೊ ಇವತ್ತು ನಾನು ಜಾಸ್ತಿ ಪ್ರಾಡಕ್ಟ್ಸ್ ಯೂಸ್ ಮಾಡಿದೆ, ಬಟ್ ಕಡಿಮೆ ಪ್ರಾಡಕ್ಟ್ಸಲ್ಲಿ ಹೇಗೆ ಬೇಗ ರೆಡಿ ಆಗೋದು ಆ್ಯಂಡ್ ಸಿಂಪಲ್ಲಾಗಿ ಎಲಿಗೆಂಟಾಗಿ ಹೇಗೆ ಕಾಣೋದು ಅಂತ ಒಂದು ಮೇಕಪ್ ಮಾಡಿ ತೋರಿಸ್ತೀನಿ. ಇಟ್ ವಿಲ್ ಬಿ ವೆರಿ ಕ್ವಿಕ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ ಥಿಂಗ್ಸ್ ಫಸ್ಟ್, ಇನ್ ಕೇಸ್ ನಿಮಗೆ ಪೋರ್ಸ್ ಇದ್ದರೆ ಯು ಕ್ಯಾನ್ ಯೂಸ್ ಟೋನರ್ಸ್ ನಿಮ್ಮ ಹತ್ರ ಇಲ್ಲ ಅಂದರೆ ಯು ಕ್ಯಾನ್ ಸ್ಕಿಪ್. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು COSRX ಟೋನರ್. ಆ್ಯಕ್ಚುಲಿ ನಂಗೆ ಈ ನಡುವೆ ಪೋರ್ಸ್ ಸ್ಟಾರ್ಟ್ ಆಗಿರೋದು, ಮುಂಚೆ ಪೋರ್ಸ್ ಇರಲಿಲ್ಲ ನನಗೆ, ಈ ನಡುವೆ ಸ್ಟಾರ್ಟ್ ಆಗಿದೆ. ಸೊ ಆಫ್ಟರ್ ಟೋನರ್ ಫಸ್ಟು ಕ್ಲೆನ್ಸಿಂಗ್ ಬರುತ್ತೆ, ಅದಾದಮೇಲೆ ಟೋನಿಂಗ್ ಬರುತ್ತೆ, ಅದಾದಮೇಲೆ ಮಾಯ್ಶ್ಚರೈಸಿಂಗ್. CTM ಇದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ. ಯಾವುದೇ ಒಂದು ಮೇಕಪ್ ಸ್ಟಾರ್ಟ್ ಮಾಡಬೇಕಿದ್ರು ದೀಸ್ 3 ಆರ್ ದ ಬೇಸಿಕ್ ಸ್ಟೆಪ್ಸ್. C ಇಸ್ ಫಾರ್ ಕ್ಲೆನ್ಸಿಂಗ್, T ಇಸ್ ಫಾರ್ ಟೋನಿಂಗ್, M ಇಸ್ ಫಾರ್ ಮಾಯ್ಶ್ಚರೈಸಿಂಗ್. C ಅಂದರೆ ಕ್ಲೆನ್ಸಿಂಗ್, ದಟ್ ಈಸ್ ಫೇಸ್ ವಾಶ್ ಅಥವಾ ಮೇಕಪ್ ರಿಮೂವ್ ಮಾಡೋದನ್ನು ಕ್ಲೆನ್ಸಿಂಗ್ ಅಂತೀವಿ. T ಇಸ್ ಟೋನಿಂಗ್. ಸೊ ಇನ್ ಕೇಸ್ ನಿಮಗೆ ಪೋರ್ಸ್ ಇಲ್ಲ, ಟೋನರ್ಸ್ನ ಸ್ಕಿಪ್ ಮಾಡ್ಬೋದು ಅಂದರೆ ನೀವು ಮಾಡ್ಬೋದು. ಕೆಲವೊಬ್ಬರಿಗೆ ಟೋನರ್ಸ್ ಇರಿಟೇಟ್ ಆಗುತ್ತೆ. ಸೊ ಟೋನರ್ಸ್ ಯಾರಿಗೆ ಇರಿಟೇಟ್ ಆಗುತ್ತೆ ಯು ಕ್ಯಾನ್ ಸ್ಕಿಪ್. ನೆಕ್ಸ್ಟ್ ಬಂದು ಮಾಯ್ಶ್ಚರೈಸರ್. ಸೊ ನಾನಿಲ್ಲಿ ಮ್ಯಾಕ್ ಸ್ಟ್ರೋಬ್ ಕ್ರೀಮ್, ಲೈಕ್ ಮ್ಯಾಕ್ ಸ್ಟುಡಿಯೋ ಮಾಯ್ಶ್ಚರ್ ಕ್ರೀಮ್ ಯೂಸ್ ಮಾಡ್ತಾಯಿದ್ದೀನಿ. ದಿಸ್ ಇಸ್ ಅ ಮಾಯ್ಶ್ಚರೈಸರ್. ಸೊ ನಿಮ್ಮ ಹತ್ರ ಯಾವ ಮಾಯ್ಶ್ಚರೈಸರ್ ಇದೆ ಅದನ್ನೇ ನೀವು ಯೂಸ್ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. ಸೊ ಆಫ್ಟರ್ ಟೋನರ್ ಲೈಕ್ 130 ಸೆಕೆಂಡ್ಸ್ ಗ್ಯಾಪ್ ಕೊಟ್ಟು ಯು ಕ್ಯಾನ್ ಅಪ್ಲೈ ಮಾಯ್ಶ್ಚರೈಸರ್. ನೆಕ್ಸ್ಟ್ ವಿಡಿಯೋ ವೆರಿ ಅಫೋರ್ಡಬಲ್ ರೇಂಜಲ್ಲಿ ಸಿಗುವಂಥ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಹೇಗೆ ಮೇಕಪ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಸೊ ಇಫ್ ಯು ಲೈಕ್ ದ ವಿಡಿಯೋ ಪ್ಲೀಸ್ ಲೈಕ್, ಕಾಮೆಂಟ್ ಆ್ಯಂಡ್ ಶೇರ್. ಆ್ಯಂಡ್ ಆಲ್ಸೋ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗೆ ನಿಮಗೆ ಇಷ್ಟ ಆಯಿತಾ, ಬೇರೆ ಯಾವ ವಿಡಿಯೋ ಬೇಕು ಅಂತ. ಸೊ ಯೂಶಲಿ ನೆಕ್ನ ಸ್ಕಿಪ್ ಮಾಡಿಬಿಡ್ತೀವಿ, ಬಟ್ ಸ್ಕಿಪ್ ಮಾಡಬೇಡಿ. ಸೊ ಫೇಸ್ನ ಸರಿಗೆ ಮಾಯ್ಶ್ಚರೈಸ್ ಮಾಡ್ಕೊಂಡಿಲ್ಲ ಅಂದರೆ ಮೇಕಪ್ ಕ್ರ್ಯಾಕ್ ಆಗುತ್ತೆ, ಗ್ರೇ ಆಗುತ್ತೆ. ಕೆಲವೊಬ್ರು ಕೇಳ್ತೀರಾ ಕ್ವೆಶ್ಚನ್ಸ್ ಲೈಕ್ ಮೇಕಪ್ ಏನಕ್ಕೆ ಗ್ರೇ ಔಟ್ ಆಗುತ್ತೆ ಅಂತೆಲ್ಲ. ಸೊ ದಿಸ್ ಮೈಟ್ ಆಲ್ಸೋ ಬಿ ಒನ್ ಆಫ್ ದ ರೀಸನ್ಸ್. ಸೊ ಮಾಯ್ಶ್ಚರೈಸರ್ ಆದಮೇಲೆ ಸನ್ಸ್ಕ್ರೀನ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಯು ಕ್ಯಾನ್ ಸಿ. ಸೊ ನಿಮ್ಮ ಹತ್ರ ಯಾವ ಸನ್ಸ್ಕ್ರೀನ್ ಇದೆ ಅದನ್ನೇ ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ಆಕ್ವಾಲಾಜಿಕಾ ಯೂಸ್ ಮಾಡ್ತಾಯಿದ್ದೀನಿ. ಇನ್ ಕೇಸ್ ನೀವು ಈಚೆ ಹೋಗ್ತಿದ್ದೀರಾ ಅಂದರೆ ಅಥವಾ ಶೂಟ್ ಮಾಡ್ತಿದ್ದೀರಾ ಅಂದ್ರೂ ಕೆಲವೊಂದು ಸತಿ ಮನೇಲಿದ್ದಾಗ ಕೂಡ ಸನ್ಸ್ಕ್ರೀನ್ ಹಾಕೋದೇನು ಕೆಟ್ಟದಲ್ಲ. ಸನ್ಸ್ಕ್ರೀನ್ ಇಸ್ ಗುಡ್ ಫಾರ್ ಅವರ್ ಸ್ಕಿನ್. ನಾನು ಕೂದಲಿಗೂ ಹಾಕ್ತಾಯಿದ್ದೀನಿ, ಸಾರಿ. ಸನ್ಸ್ಕ್ರೀನ್ ಇಸ್ ಇಂಪಾರ್ಟೆಂಟ್. ಟ್ಯಾನ್ ಆಗೋದ್ರಿಂದ ಇರ್ಬೋದು. ಆ್ಯಂಡ್ ಯೂಶಲಿ ವಯಸ್ಸಾಗ್ತಾ ಆಗ್ತಾ ಜಾಸ್ತಿ ರಿಂಕಲ್ಸ್, ಏಜಿಂಗ್ ಗೊತ್ತಾಗುತ್ತಲ್ಲ, ಸನ್ಸ್ಕ್ರೀನ್ ಯೂಸ್ ಮಾಡಿದ್ರೆ ಒಂದು ಸ್ವಲ್ಪ ದಿನ ಪುಷ್ ಮಾಡ್ಬೋದು. ಸೊ ಇಟ್ ಕ್ಯಾನ್ ಅವಾಯ್ಡ್. ಆ್ಯಂಡ್ 2 hours ಒಂದ್ಸತಿ ರೀಅಪ್ಲಿಕೇಶನ್ ಮಾಡ್ಕೋಬೇಕು ಸನ್ಸ್ಕ್ರೀನ್. ಓಕೆ. ಸೊ ಮಾಯ್ಶ್ಚರೈಸರ್ ಆದಮೇಲೆ ಐ ಯೂಸ್ಡ್ ಸನ್ಸ್ಕ್ರೀನ್. ಸೊ ಮೀನ್ ವೈಲ್ ಸನ್ಸ್ಕ್ರೀನ್ ಸ್ವಲ್ಪ ಸೋಕಿನ್ ಆಗಲಿ, ಲಿಪ್ ಬಾಮ್ ಯೂಸ್ ಮಾಡ್ತಾಯಿದ್ದೀನಿ. ಈಗ ಬೇರೆ ಸಮ್ಮರು, ವಿಂಟರಲ್ಲೂ ಚಾಪೆ ಆಗುತ್ತೆ, ಈ ಸಮ್ಮರಲ್ಲೂ ಡ್ರೈ ಚಾಪೆ ಆಗುತ್ತೆ. ಸೊ ನಂದು ಆಲ್ರೆಡಿ ಐಬ್ರೋಸ್ ಸ್ವಲ್ಪ ತಿಕ್ಕಿರೋದ್ರಿಂದ ನಾನು ಜಸ್ಟ್ ಬ್ರಷ್ ಅಪ್ ಮಾಡ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ನೀವು ಐಬ್ರೋ ಫಿಲ್ ಮಾಡ್ಕೊಳ್ತೀರಾ ಅಂದರೆ ಯು ಕ್ಯಾನ್ ಫಿಲ್. ಓಕೆ, ಈಗ ನೆಕ್ಸ್ಟ್ ಸ್ಟೆಪ್ಪು. ಸೊ ಯು ಕ್ಯಾನ್ ಸಿ ನನಗೆ ಡಾರ್ಕ್ ಸರ್ಕಲ್ಸ್ ಇದೆ ಆ್ಯಂಡ್ ಮಾರ್ಕ್ಸ್ ಇದೆ. ಸೊ ಇದನ್ನೆಲ್ಲ ಐಡ್ ಮಾಡಬೇಕು. ಇನ್ ಕೇಸ್ ನೀವು ಫೌಂಡೇಶನ್ ಡೈರೆಕ್ಟಾಗಿ ಯೂಸ್ ಮಾಡ್ತೀರಾ ಅಂದರೆ ಯು ಕ್ಯಾನ್ ಯೂಸ್. ನಾನು ಯೂಶಲಿ ಬೇಗ ಸಿಂಪಲಾಗಿ ರೆಡಿ ಆಗಬೇಕು ಅಂದಾಗ ನಾನು ಫೌಂಡೇಶನ್ಸ್ ಎಲ್ಲ ಯೂಸ್ ಮಾಡಲ್ಲ. ಐ ಜಸ್ಟ್ ಗೋ ವಿತ್ ಕನ್ಸೀಲರ್. ಸೊ ನಾನು ಯೂಸ್ ಮಾಡ್ತಿರೋದು ಟೂ ಫೇಸ್ಡ್ ಕನ್ಸೀಲರ್. ಫೋಕಸ್. ಓಕೆ, ಟೂ ಫೇಸ್ಡ್ ಕನ್ಸೀಲರ್.
ಸೊ ನೀವು ಅಂದ್ಕೊಳ್ತಿರ್ಬೋದು ಎಲ್ಲ ಕಾಸ್ಟ್ಲಿ ಪ್ರಾಡಕ್ಟ್ಸೇ ತೋರಿಸ್ತಾ ಇದ್ದೀನಿ ಅಂತ. ಸೊ ರೆಗ್ಯುಲರಾಗಿ ನಾನು ಯಾವ್ದು ಯೂಸ್ ಮಾಡ್ತಿದ್ದೀನೋ ಅದನ್ನು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋಲಿ ನಾನು ಅಫೋರ್ಡಬಲ್ ರೇಂಜಲ್ಲಿ ಇರುವಂಥ ಪ್ರಾಡಕ್ಟ್ಸ್ನ ತೋರಿಸ್ತೀನಿ. ಸೊ ಯು ಡೋಂಟ್ ಹ್ಯಾವ್ ಟು ವರಿ. ಸೊ ಎಲ್ಲೆಲ್ಲಿ ಮಾರ್ಕ್ ಇದೆ, ನನಗೆ ಎಲ್ಲೆಲ್ಲಿ ಈವನ್ ಔಟ್ ಮಾಡಬೇಕು ಅಲ್ಲಲ್ಲಿ ಕನ್ಸಿಲರ್ ಹಾಕ್ತಾಯಿದ್ದೀನಿ. ಸೊ ಇನ್ ಕೇಸ್ ನಿಮ್ಮ ಹತ್ರ ಬ್ರಷ್ ಇಲ್ಲ ಅಂದರೆ ನೀವು ಹ್ಯಾಂಡ್ ಕೂಡ ಯೂಸ್ ಮಾಡ್ಬೋದು, ಲೈಕ್ ಫಿಂಗರ್ಸ್ ಯೂಸ್ ಮಾಡಿ ಕೂಡ ಬ್ಲೆಂಡ್ ಮಾಡ್ಬೋದು, ಬ್ಲೆಂಡ್ ಆಗುತ್ತೆ. ಬಟ್ ಇಟ್ ಟೇಕ್ಸ್ ಟೈಮ್. ಇವತ್ತು ಟ್ರೈಪಾಡ್ ಬೇರೆ ಸಿಕ್ಕಿಲ್ಲ, ಫುಲ್ ಜುಗಾಡ್ ಮಾಡಿ ಸೆಟಪ್ ಮಾಡಿದ್ದೀನಿ. ಅಟ್ ದ ಎಂಡ್ ಆಫ್ ದ ವಿಡಿಯೋ ಐ ಶೋ ಯು ಗೈಸ್. ತುಂಬ ದಿನದಿಂದ ಅಂದ್ಕೊಳ್ತಿದ್ದೆ ಐ ಶುಡ್ ರೆಕಾರ್ಡ್ ಅ ವಿಡಿಯೋ ಸಿಂಪಲ್ ಮೇಕಪ್ ಹೇಗೆ ಮಾಡೋದು ಅಂತ, ಬಟ್ ಟೈಮ್ ಆಗಿದ್ದಿಲ್ಲ. ಸಲೂನ್ ಲಾಂಚ್ ಇತ್ತು, ಚಿಕ್ಕಮಂಗ್ಳೂರಿಗೆ ಹೋಗಬೇಕಿತ್ತು. ಸೊ ಟು ಮೆನಿ ಥಿಂಗ್ಸ್. ಬಟ್ ಇವತ್ತು ಟೈಮ್ ಮಾಡಿಕೊಂಡು ಐ ಆಮ್ ರೆಕಾರ್ಡಿಂಗ್ ಅ ವಿಡಿಯೋ ಫಾರ್ ಯು ಗೈಸ್. ಓಕೆ, ಸೊ ಎಲ್ಲೆಲ್ಲಿ ಡಾರ್ಕ್ನೆಸ್ ಇತ್ತು ಇವಾಗ ಸಿ ಇಟ್ ಲುಕ್ಸ್ ಈವನ್. ಇನ್ ಕೇಸ್ ನಿಮಗೆ ಬ್ರೈಟ್ ಅಪ್ ಮಾಡ್ಕೋಬೇಕು ಅಂಡರ್ ಐ ಅಥವಾ ಫೇಸ್ ಅಂದರೆ ಯು ಕ್ಯಾನ್ ಯೂಸ್ ಒನ್ ಮೋರ್ ಲೈಟ್ ಕನ್ಸೀಲರ್. ಐ ಡೋಂಟ್ ಥಿಂಕ್ ಐ ನೀಡ್ ಮಚ್ ಲೈಟ್ ಅಪ್, ಬಟ್ ಹಣೆ ಮೇಲೆ ಒಂದು ಸ್ವಲ್ಪ ಬ್ರೈಟ್ ಮಾಡ್ಕೋತೀನಿ. ಸಿಂಪಲ್ ಮೇಕಪ್ ಅಂದ್ಬಿಟ್ಟು ಎಲ್ಲ ಸ್ಟೆಪ್ಪು ಮಾಡೋಕ್ಕಾಗತ್ತಾ? ಬೇಕು ಅಂದರೆ ಆಫ್ಟರ್ ಕನ್ಸೀಲರ್ ಯು ಕ್ಯಾನ್ ಗೋ ಅಹೆಡ್ ವಿತ್ ದ ಫೌಂಡೇಶನ್. ಆ್ಯಂಡ್ ನೆಕ್ಸ್ಟ್ ನಾನು ಪಿಕ್ಸಿ ಆನ್ ದ ಗ್ಲೋ ಬ್ಲಷ್ ಯೂಸ್ ಮಾಡ್ತಾಯಿದ್ದೀನಿ. ಹಾನೆಸ್ಟಾಗಿ ಇದ್ರ ರಿವ್ಯೂ ಬೇಕು ಅಂದರೆ ಇಟ್ಸ್ ನಾಟ್ ವರ್ತ್ ದ ಮನಿ. ಅಂದರೆ ಫಾರ್ ದ ಪ್ರೈಸ್, ಇದಕ್ಕೆ ಕೊಟ್ಟಿರೋ ಪ್ರೈಸ್ಗೆ ಇನ್ನೂ ಚೆನ್ನಾಗಿರೋ ಬ್ಲಷಸ್ ಸಿಗುತ್ತೆ ಇಸ್ ವಾಟ್ ಐ ಫೀಲ್. ಬಟ್ ಫಾರ್ ದ ಅಪ್ಲಿಕೇಶನ್ ಯೂಸ್ ಎಲ್ಲ ಚೆನ್ನಾಗಿ ಅನಿಸುತ್ತೆ. ಫಸ್ಟ್ ಟೈಮ್ ಯೂಸ್ ಮಾಡಿದಾಗ ವಾವ್ ಅನಿಸ್ತು, ಬಟ್ ಆನ್ ದ ಗೋ ಲೈಕ್ ಇದೇ ಪ್ರೈಸ್ಗೆ ಇನ್ನೂ ಚೆನ್ನಾಗಿರೋ ಬ್ಲಷಸ್ ಎಲ್ಲ ಸಿಕ್ಕಿದಾಗ ಲೈಕ್ ಓಕೆ ಅಂಥ ಗ್ರೇಟ್ ಇಲ್ಲ. ಲೈಕ್ ಇನ್ವೆಸ್ಟ್ ಮಾಡಬೇಕಾ ಅಂತ ಕೇಳಿದ್ರೆ ಸಿ ಇಫ್ ಯು ವಾಂಟ್ ಟ್ರೈ ನ್ಯೂ ಥಿಂಗ್ಸ್ ಯು ಕ್ಯಾನ್ ಡೆಫಿನೆಟ್ಲಿ ಇನ್ವೆಸ್ಟ್, ಬಟ್ ಬಡ್ಜೆಟ್ ಫ್ರೆಂಡ್ಲಿ ಅನ್ಸಲ್ಲ ನನಗೆ ಈ ಬ್ಲಷು. ಬಟ್ ಇಟ್ಸ್ ಅ ನೈಸ್ ಬ್ಲಷ್, ನಂಗೆ ಇಷ್ಟ ಆಗುತ್ತೆ ಈ ಥರ ಬ್ರಷ್. ಲೈಕ್ ದ ಕ್ರೀಮಿ ಟೆಕ್ಸ್ಚರ್ ಎಲ್ಲನೂ ತುಂಬ ಸಟಲ್, ಲೈಕ್ ತುಂಬ ಪಿಗ್ಮೆಂಟ್ ಇಲ್ಲ, ವೆರಿ ಸಟಲ್. ನನಗೆ ಈ ಥರದ್ದು ಇಷ್ಟ. ಸೊ ನಂತರ ಇಫ್ ಯು ವಾಂಟ್ ಇಟ್ ಲೈಕ್ ಮಿನಿಮಲ್ ಎಲ್ಲ ಇದ್ದರೆ ಯು ಮೈಟ್ ಲೈಕ್ ಇಟ್. ಸೊ ಅದೇ ಬ್ಲಷ್ನ ನಾನು ಐ ಶ್ಯಾಡೋ ಥರನೂ ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಬ್ಲಷ್ ತುಂಬ ಇಷ್ಟ. ಲೈಕ್ ನನಗೇನೇ ಮಿಸ್ ಮಾಡಿದ್ರು ಬ್ಲಷ್ ಮಿಸ್ ಮಾಡಲ್ಲ. ಸೊ ದಟ್ಸ್ ದ ರೀಸನ್ ಐ ಆಮ್ ಅಪ್ಲೈಯಿಂಗ್. ಸೊ ಇದಾದಮೇಲೆ ಐಲ್ ಬಿ ಅಪ್ಲೈಯಿಂಗ್ ಕಾಂಪ್ಯಾಕ್ಟಲ್ಲಿದೆ, ಐಲ್ ಗೋ ಗೆಟ್ ಇಟ್. ಸಾರಿ, ಕಾಂಪ್ಯಾಕ್ಟ್ ವಾಸ್ ಹಿಯರ್ ಓನ್ಲಿ. ಓಕೆ, ಸೊ ನಾನಿಲ್ಲಿ ಶಾರ್ಲೆಟ್ ಟಿಲ್ಬರಿ ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ನನ್ನ ಶೇಡ್ ಇರೋದನ್ನ ಯೂಸ್ ಮಾಡ್ತಾಯಿದ್ದೀನಿ. ಅಲ್ಲಿ ಯೂಸ್ ದ ಸೇಮ್ ಬ್ರಷ್ ಬಿಕಾಸ್ ಬರೀ ನನಗೆ ಅಂಡರ್ ಐ ಸೆಟ್ ಮಾಡೋದಿದೆ. ಅಂಡರ್ ಐ ಮತ್ತು ಎಲ್ಲಿ ಕನ್ಸೀಲರ್ ಹಾಕಿದ್ದೀನಲ್ಲ ಅಲ್ಲಿ ಸೆಟ್ ಮಾಡ್ತೀನಿ. ಐ ಆಮ್ ಯೂಸಿಂಗ್ ಅ ಪಫ್. ಈಗ ಥ್ರೂಔಟ್ ಒಂದ್ಸತಿ ಜಸ್ಟ್ ಟು ಈವನ್ ಔಟ್. ಇದು ಪೌಡರ್ ಪಫ್ ಫ್ರಮ್ ಪ್ಯಾಕ್. ಸೊ ನಾನು ಸೆಲ್ಫಿಯಲ್ಲಿ ರೆಕಾರ್ಡ್ ಮಾಡ್ತಿರೋದ್ರಿಂದ ಎಲ್ಲ ಉಲ್ಟಾ ಬರ್ತಾ ಇದೆ, ಅದಕ್ಕೆ ನೇಮ್ ಕೂಡ ಹೇಳ್ತಾ ಇದ್ದೀನಿ. ಓಕೆ, ಯು ಆಲ್ಮೋಸ್ಟ್ ಡನ್. ಸೊ ನೆಕ್ಸ್ಟು ನನಗೆ ಮುಂಚೆ ಕಾಜಲ್ ತುಂಬ ಇಷ್ಟ ಆಗ್ತಿತ್ತು. ಈ ನಡುವೆ ಕಾಜಲ್ ಲೈಕ್ ಅಷ್ಟು ಇಷ್ಟ ಆಗ್ತಿಲ್ಲ, ಬಟ್ ವೀಡಿಯೋಗೋಸ್ಕರ ಐ ಶೋ ಯು ಗೈಸ್. ಆ್ಯಂಡ್ ಇದು ಲ್ಯಾಶ್ ಕರ್ಲರ್. ಮಸ್ಕಾರ ಹಾಕೋಕ್ಕೆ ಮುಂಚೆ ಐ ಕರ್ಲ್ ದ ಲ್ಯಾಶ್. ಯು ಕ್ಯಾನ್ ಸಿ ದ ಡಿಫ್ರೆನ್ಸ್, ಮುಂಚೆ ಹೇಗಿತ್ತು ಇವಾಗ ಹೇಗಿದೆ ಅಂತ. ಸೊ ಬೈ ಕರ್ಲಿಂಗ್ ದ ಲ್ಯಾಶ್ ನಿಮಗೆ ಎಷ್ಟು ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ನಾನಿಲ್ಲಿ ಯು ಕ್ಯಾನ್ ಸಿ ಬಿಗ್ ಬ್ಯಾಂಗ್ ಅಲ್ಲ ಸಾರಿ ಬ್ಯಾಡ್ ಗರ್ಲ್
ಬ್ಯಾಡ್ ಗರ್ಲ್ ಫ್ರಮ್ ಬೆನಿಫಿಟ್. ಇದು ಬೆನಿಫಿಟ್ ಬ್ರ್ಯಾಂಡ್ದು ಬ್ಯಾಡ್ ಗರ್ಲ್ ಮಸ್ಕರ, ಬ್ಯಾಡ್ ಗರ್ಲ್ ಬ್ಯಾಂಗ್. ಸೊ ನಿಮ್ಮ ಹತ್ರ ಏನು ಪ್ರಾಡಕ್ಟ್ಸ್ ಇದೆ ಅದನ್ನೇ ನೀವು ಯೂಸ್ ಮಾಡ್ಬೋದು. ನಾನು ಯೂಸ್ ಮಾಡ್ತಿರೋ ಪ್ರಾಡಕ್ಟ್ಸೇ ತೊಗೋಬೇಕು ಅಂತ ಏನಿಲ್ಲ. ಸೊ ಐ ಬಿ ಆಲ್ಸೋ ರೆಕಾರ್ಡಿಂಗ್ ಅ ವಿಡಿಯೋ ನನ್ನ ರೆಕಮೆಂಡೇಷನ್ಸ್ ಬಡ್ಜೆಟ್ ವೈಸ್ ಎಲ್ಲನೂ. ಸೊ ಯು ಕ್ಯಾನ್ ಟೇಕ್. ಸೊ ನಿಮಗೆ ಇಷ್ಟು ಬ್ಲಷ್ ಸಾಕಾಗಿಲ್ಲ, ಈ ವಿಡಿಯೋಗೆ ಬ್ಲಷ್ ಸ್ವಲ್ಪ ಕಡಿಮೆ ಅನಿಸ್ತಿದೆ ಬಿಕಾಸ್ ಆಫ್ ದ ಸನ್ಲೈಟ್, ಬಟ್ ಯು ಕ್ಯಾನ್ ಸಿ ದ ಗ್ಲೋ, ವೆರಿ ಸಟಲ್. ನಿಮ್ಗಿನ್ನೂ ಜಾಸ್ತಿ ಬ್ಲಷ್ ಬೇಕು ಅಂದರೆ ಯು ಕ್ಯಾನ್ ಪುಟ್ ಪೌಡರ್ ಬ್ಲಷ್ ಆನ್ ಟಾಪ್ ಆಫ್ ಇಟ್, ಓಕೆನಾ. ಇದಾದಮೇಲೆ ಫಾರ್ ಸ್ಪ್ರೇ ಐ ಆಮ್ ಯೂಸಿಂಗ್ ಎಲ್ಫ್ ಕಾಸ್ಮೆಟಿಕ್ಸ್ದು ಸೆಟ್ಟಿಂಗ್ ಸ್ಪ್ರೇ. ಸಾರಿ. ಸೊ ನಾವೇನು ಮೇಕಪ್ ಹಾಕಿರ್ತೀವಲ್ಲ ಅದನ್ನು ಸೆಟ್ ಮಾಡೋಕ್ಕೆ ವಿ ಶುಡ್ ಯೂಸ್ ಅ ಸೆಟ್ಟಿಂಗ್ ಸ್ಪ್ರೇ ಆ್ಯಂಡ್ ವಿ ಆರ್ ಡನ್. ಅಷ್ಟೇ. ಓಕೆ, ಆಲ್ಸೋ ವಿ ಫರ್ಗಾಟ್ ಲಿಪ್ಸ್ಟಿಕ್. ಸೊ ಲಿಪ್ ಲೈನರ್ ಯೂಸ್ ಮಾಡ್ತಾಯಿದ್ದೀನಿ. ದಿಸ್ ಇಸ್ ಫ್ರಮ್ ಕೀಕೋ ಮಿಲಾನೋ. ನಂಗೆ ಫೇವ್ರೆಟ್ ಇದು ಲೈಕ್ ಲಿಪ್ ಲೈನರ್ಸ್ ಬ್ರ್ಯಾಂಡ್ಸಲ್ಲಿ. ನ್ಯೂಡ್ ಶೇಡ್ ಯೂಸ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಾನು ಲಿಪ್ ಬಾಮ್ ಹಾಕಿದ್ದೀನಲ್ಲ, ಸೊ ನ್ಯೂಡ್ ಶೇಡ್ ದಿಸ್ ಇಸ್ ಇನ್ ದ ಶೇಡ್ 534. ಐ ಗೆಸ್ ನೇಮ್ ಹೋಗ್ಬಿಟ್ಟಿದೆ. 534 ನೋಡಿ. ಯೂಶಲಿ ಲಿಪ್ ಬಾಮ್ ಮೇಲೆ ಅಷ್ಟು ಅಂಟಲ್ಲ, ಬಟ್ 2-3 ಸತಿ ಯು ಶುಡ್. ಏನು ಗೊತ್ತಾ, ಇಫ್ ಯು ಸ್ಟಿಲ್ ವಾಂಟ್ ಬ್ಲಷ್ ಯು ಕ್ಯಾನ್ ಗೋ ಆನ್ ಟಾಪ್ ಆಫ್ ಇಟ್, ಬಟ್ ಐ ಗೆಸ್ ಇಟ್ಸ್ ನೈಸ್. ಇದು ಸಾಕು. ಸೊ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಪೂರ ಸೆಟ್ ಆಗುತ್ತೆ, ದೆನ್ ಇಟ್ ವಿಲ್ ಬಿ ಯು ವಿಲ್ ಬಿ ಗುಡ್ ಟು ಗೋ. ಆಲ್ಸೋ ಗೈಸ್, ನಾನು ಇವತ್ತು ಯೂಸ್ ಮಾಡಿರೋಂಥ ಯಾವುದೇ ಪ್ರಾಡಕ್ಟ್ ಸ್ಪಾನ್ಸರ್ಡ್ ಅಲ್ಲ ಅಥವಾ ಪ್ರಮೋಷ್ನಲ್ ಅಲ್ಲ. ಸೊ ನಾನು ಪರ್ಸ್ನಲಾಗಿ ಯಾವ್ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅದನ್ನು ಮಾತ್ರ ನಿಮಗೆ ತೋರಿಸ್ತೀನಿ. ಇನ್ ಕೇಸ್ ವಿಡಿಯೋಲಿ ಯಾವುದಾದ್ರೂ ಪ್ರಾಡಕ್ಟ್ ಸ್ಪಾನ್ಸರ್ಡ್ ಇದ್ದರೂ ಕೂಡ ಐ ವಿಲ್ ಮೆನ್ಷನ್ ಆ್ಯಸ್ ಆ್ಯಡ್. ಇನ್ನೊಂದು ವಿಷಯ ಏನಂದರೆ, ಯೂಶಲಿ ನಾನು ಯಾವುದೇ ಪ್ರಾಡಕ್ಟ್ಸ್ ಆಗಲಿ ಏನೇ ಒಂದು ಪ್ರಮೋಷನ್ ಮಾಡಿದ್ರು ಫಸ್ಟ್ ನಾನು ಅದನ್ನು ಯೂಸ್ ಮಾಡ್ತೀನಿ. ಓನ್ಲಿ ಇಫ್ ಐ ಲೈಕ್ ಇಟ್ ನಾನು ಹೇಳ್ತೀನಿ. ಬಿಕಾಸ್ ಆ್ಯಸ್ ಅ ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಆ್ಯಸ್ ಅ ಕ್ರಿಯೇಟರ್, ನೀವು ಇಷ್ಟಪಟ್ಟಿರುವಂಥ ಕ್ರಿಯೇಟರ್, ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ದ್ಯಾಟ್ ಐ ಶುಡ್ ಲೆಟ್ ಯು ನೋ ಹೌ ಇಟ್ ಈಸ್. ಜಸ್ಟ್ ಫಾರ್ ದ ಸೇಕ್ ಆಫ್ ಮನಿ ನಾನು ಯಾವತ್ತೂ ವೀಡಿಯೋ ಮಾಡಿಲ್ಲ. ನಾನು ಯೂಸ್ ಮಾಡಿ ನಂಗೆ ಪ್ರಾಡಕ್ಟ್ ಇಷ್ಟ ಆದರೆ ಮಾತ್ರ ಪ್ರಮೋಟ್ ಮಾಡಿರ್ತೀನಿ, ಬಿ ಇಟ್ ಎನಿ ಬ್ರ್ಯಾಂಡ್ ವಿತ್ ಮೇಕಪ್ ಆರ್ ಎನಿ ಅದರ್ ಬ್ರ್ಯಾಂಡ್ಸ್. ಸೊ ಜೆನ್ಯೂನ್ ಇರೋ ಪ್ರಾಡಕ್ಟ್ಸ್ನ ಮಾತ್ರ ಪ್ರಮೋಟ್ ಮಾಡ್ತೀನಿ. ದಟ್ ಈಸ್ ವೈ ಯು ಗೆಟ್ ಟು ಸಿ ಗುಡ್ ಕಾಂಟೆಂಟ್. ಆ್ಯಂಡ್ ನಾನು ಇದುವರೆಗೂ ಯಾವುದೇ ಬೆಟ್ಟಿಂಗ್ ಪ್ರಮೋಷನ್ ಮಾಡಿಲ್ಲ, ಯಾವುದು ಗೇಮಿಂಗ್ ಪ್ರಮೋಷನ್ಸ್ ಮಾಡಿಲ್ಲ, ಬಿಕಾಸ್ ಐ ಡೋಂಟ್ ವಾಂಟ್ ಟು ಚೀಟ್ ಮೈ ಫಾಲೋವರ್ಸ್. ಸೊ ಹಾಗಂತ ಮಾಡ್ತಿರೋರ ವಿರುದ್ಧ ನಾನೇನು ಹೇಳ್ತಾ ಇಲ್ಲ, ನಾನು ಮಾಡ್ತಿಲ್ಲ ಅನ್ನೋದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ದ್ಯಾಟ್ ಐ ವಾಂಟ್ ಯುವರ್ ಟ್ರಸ್ಟ್. ದಟ್ ಈಸ್ ದ ರೀಸನ್ ಐ ಆಮ್ ಆಲ್ವೇಸ್ ಟ್ರಾನ್ಸ್ಪರೆಂಟ್ ಆನ್ ಮೈ ವಿಡಿಯೋ. ಸೊ ಆ್ಯಸ್ ಅ ಮೇಕಪ್ ಆರ್ಟಿಸ್ಟ್ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ನಿಮಗೆ ಒಳ್ಳೊಳ್ಳೆ ರೆಕಮೆಂಡೇಷನ್ಸ್ ಕೊಡೋದು. ಸೊ ಯಾ, ದ್ಯಾಟ್ಸ್ ಇಟ್ ಫಾರ್ ದ ಡೇ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ. ಸಿಂಪಲ್ಲಾಗಿ ವಿತಿನ್ ಲೈಕ್ 10 ಮಿನಿಟ್ಸ್ ನೀವು ರೆಡಿ ಆಗ್ಬೋದು. ಸೊ ನಾನು ಇದರಲ್ಲಿ ಮಾತಾಡ್ಕೊಂಡು ವೀಡಿಯೋ ಮಾಡಿರೋದ್ರಿಂದ ಪ್ರಾಬಬ್ಲಿ ಲೈಕ್ 11-12 ಮಿನಿಟ್ಸ್ ಆಗಿರುತ್ತೆ. ಐ ಆಮ್ ನಾಟ್ ಶ್ಯೂರ್, ವಿಡಿಯೋ ಕಟ್ ಮಾಡಿರೋದ್ರಿಂದ ಐ ಆಮ್ ನಾಟ್ ಶ್ಯೂರ್ ಅಬೌಟ್ ದ ಡ್ಯೂರೇಷನ್. ಬಟ್ ಐ ಹೋಪ್ ಯು ಫೌಂಡ್ ದಿಸ್ ವಿಡಿಯೋ ಯೂಸ್ಫುಲ್. ಇನ್ನೂ ಯಾವ ಥರ ವೀಡಿಯೋಸ್ ಬೇಕು ಮೇಕಪ್ ರಿಲೇಟೆಡ್ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ವೀಡಿಯೋಸ್ ನಾನು ಅದೇ ವೀಡಿಯೋಸ್ನ ರೆಕಾರ್ಡ್ ಮಾಡ್ತೀನಿ. ಸೊ ಅಪ್ಕಮಿಂಗ್ ವಿಡಿಯೋ ವಿಲ್ ಬಿ ಲೈಕ್ ಅಫೋರ್ಡಬಲ್ ರೇಂಜಲ್ಲಿರೋ ಪ್ರಾಡಕ್ಟ್ಸ್ ಯೂಸ್ ಮಾಡಿಕೊಂಡು ಮೇಕಪ್ ಮಾಡಿ ಒಂದು ವಿಡಿಯೋ ಪೋಸ್ಟ್ ಮಾಡ್ತೀನಿ. ಸೊ ಇಫ್ ಯು ಫೌಂಡ್ ದಿಸ್ ವಿಡಿಯೋ ಯೂಸ್ಫುಲ್, ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಲವ್. See you in the next video. Bye bye.